ಆಫ್ ದಿ ಕ್ಯಾಮ್ರಾ ಒಂದು ವಿಷಯ ಹೇಳ್ತಾರೆ, ನಾನು ಮನೆಯಿಂದ ಆಚೆ ಬರ್ತೀನಿ ಅಂತ ಯಾರು ಕೂಡ ಊಹೆ ಮಾಡ್ಕೊಂಡಿರ್ಲಿಲ್ಲ. ಬಟ್ ಸುದೀಪ್ ಸರ್ ಬಂದು ಅದನ್ನ ಡಿಸೈಡ್ ಮಾಡ್ತಾರೆ. ಸುದೀಪ್ ಸರ್ ಇಂದಾನೆ ನಾನು ಮನೆಯಿಂದ ಆಚೆ ಬಂದಿರೋದು ಅಂತ ಒಬ್ರು ವ್ಯಕ್ತಿ ಹೇಳ್ತಾರೆ. ಸೊ ಸುದೀಪ್ ಸರ್ ಕೈಯಲ್ಲಿ ಇರುವಂತದ್ದ ಇದು ಮನೆಯಿಂದ ಆಚೆ ಕಳಿಸುವಂತದ್ದು ಏನು ಅಂತ? ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ. ಮನೆಯಿಂದ ಹೊರಗಡೆ ಬಂದ್ಮೇಲೆ ಪ್ರತಿಯೊಬ್ಬರಿಗೂ ಅನ್ಸುತ್ತೆ ನಾನೇ ಇರಬೇಕಿತ್ತು, ನಾನೇ ಗೆಲ್ಲಬೇಕಾಗಿತ್ತು ಅಂತ. ಯಾವ ಕಂಟೆಸ್ಟೆಂಟ್ ನಾನು ಕೇಳೋಕ್ಕೂ ಹೋಗಲ್ಲ, ನನಗದು ಕುತೂಹಲನೂ ನನಗಿಲ್ಲ. ಆದರೆ ಅದು ಯಾರಾದರೂ ಆಗಿರಲಿ, ನಾನು ಹೇಳೋದು ಸುದೀಪ್ ಸರ್ ಮನಸ್ಸು ಮಾಡಿದವ್ರನ್ನೇ ಗೆಲ್ಲಿಸ್ಬೇಕು ಅಂತಿದ್ದಿದ್ರೆ ಸುದೀಪ್ ಸರ್ ಜೊತೆಗೆ ಆಪ್ತರು ಅಂತ ಗುರುತಿಸ್ಕೊಂಡ ಸಾಕಷ್ಟು ಜನ ಗೆಲ್ಬೋದಿತ್ತೇನೋ. ಅರುಣ್ ಸಾಗರ್ ಅವ್ರನ್ನ ಗೆಲ್ಲಿಸ್ಕೊಂಬರ್ಬೋದಿತ್ತೇನೋ ಬೇಕು ಅಂದಿದ್ರೆ ಆ ಹಂತ ತನಕ ಹೋಗಿ. ಸುದೀಪ್ ಸರ್ ಬರಲ್ಲ ಅದಕ್ಕೆ. ಅದು ಚಾನಲ್ ಡಿಸಿಷನ್, ಅದು ಎಂಡಮಾಲ್ ಡಿಸಿಷನ್. ಅರ್ಥ ಆಯ್ತಾ? ಅಂಡ್ ನೀವು ಹೊರಗಡೆ ಬಂದು ಕೆಲವು ಮಾತಾಡ್ತಾ ಇರೋದನ್ನ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಎಲ್ಲ ಜನ ಅಳ್ತಾ ಇದ್ದಾರೆ ನಾನು ಹೊರಗಡೆ ಬಂದಿರೋದಕ್ಕೆ, ನಾನೇ ಗೆಲ್ಲಬೇಕು ಅಂತ ಅನ್ಕೊಂಡಿದ್ರು. ಬಟ್ ಹೇಗೆ ಆಡಿದ್ರು ಅವ್ರ ಮನೆ ಒಳಗಡೆ? ಏನ್ ಮಾಡಿದ್ರು ಮನೆ ಒಳಗಡೆ? ಒಳಗಿದ್ದು ಆಡುವಾಗ ಅದರ ತೀವ್ರತೆ ಮತ್ತು ಅದರ ಬದ್ಧತೆ ಗೊತ್ತಿಲ್ಲದೆ ಹೊರಗಡೆ ಬಂದ ಮೇಲೆ ನಾನು ಇರಬೇಕಾಗಿತ್ತು, ನನ್ನ ತೆಗೆದಾಕ್ಬಿಟ್ರು, ಅವರಿಂದ ನಾನು ಹೋದೆ, ಅವರಿಂದ ನಂಗೆ ಸಮಸ್ಯೆ ಆಯಿತು. ನೋ 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 ಇಫ್ ಯು ಆರ್ ಕೇಪಬಲ್. ನಾನು ಹೇಳ್ತಾ ಇರೋದು ಐಶ್ವರ್ಯ ಈಗ ಸ್ಪೀಡ್ ನ್ಯೂಸ್ನಲ್ಲಿ ಕೆಲಸ ಮಾಡುವಾಗ ಸ್ಪೀಡ್ ನ್ಯೂಸ್ನ ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರೆ